ಸಮಗ್ರ ಮೇಲ್ವಿಚಾರಣೆ ಹಾಗೂ ವೇಗ ಸಂಯೋಜನೆಯೊಂದಿಗೆ ಕಾರ್ಯನಿರ್ವಹಿಸಲಿರ್ತಕ್ಕಂಥ ದಿನ ಇವತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಮಾಂಡ್ ಅದರಲ್ಲಿ ಯಾವ ರೀತಿಯಾಗಿ ನಮ್ಮ ಅದು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಇದೆಲ್ಲವನ್ನು ಕೂಡ ಬಹಳ ತಾಳ್ಮೆಯಿಂದ ಅರ್ಥೈಸ್ಕೊಂಡಿರ್ತಕ್ಕಂಥ ನೋಡಿರುವಂಥ ಮತ್ತು ನಮಗೆಲ್ಲರಿಗೂ ಕೂಡ ಮೆಚ್ಚಿನ ನಾಯಕರು, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯ ಕೃಷ್ಣ ಅವರೇ ಮತ್ತು ನಮ್ಮ ಶ್ರೀಗಳಾಗಿರ್ತಕ್ಕಂಥ ಪೃಥ್ವಿ ಪಾಂಡೆ ಅವರೇ, ದಿನೇಶ್ ಕುಮಾರ್ ಅವರೇ ಮತ್ತು ನಮ್ಮ ಕರ್ನಾಟಕ ಈ 108 ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಾಗಿದೆ ಅಂತ ನನ್ನ ಹತ್ರ ಆರೋಗ್ಯ ಸಚಿವನಾಗಿದ್ದಾಗ ಮೊದಲನೇ ನನ್ನ ಹತ್ರ ಮಾತಾಡಿದ್ರು. ತದನಂತರ ಒಂದು ಖಾಸಗಿಯ ಸಹಭಾಗಿತ್ವದಲ್ಲಿ ಖಾಸಗಿಯವರ ನಿರ್ವಹಣೆಯಲ್ಲಿ ಇದು ನಡೀತಾ ಇತ್ತು ಮತ್ತು ಇದನ್ನು ಯಾಕೆ ಇದು ಈ ಒಂದು ವ್ಯವಸ್ಥೆಯನ್ನು ಸರ್ಕಾರವೇ ಅವ್ಯವಸ್ಥೆಗಳಾದಾಗ ನಮ್ಮ ಒಂದು ನಿರ್ವಹಣೆಯಲ್ಲಿ ಅಥವಾ ನಮ್ಮವಾಗಿ ಇದು ಸಾಧ್ಯ ಇದೆ, ನಾವೇ ಇದನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅಂತ ನಾವು ನೋಡಿ ಇನ್ನೂ ಒಂದು ಆಧುನಿಕ ವ್ಯವಸ್ಥೆಗೆ ತಗೊಂಡು ಹೋಗಬೇಕು. ಇನ್ನೂ ಅನೇಕ ಇದರಲ್ಲಿ ಬದಲಾವಣೆಗಳನ್ನು ಮಾಡಿ ನಾವು ಜನರಿಗೆ ಒಂದು ಅತ್ಯಂತ ಒಂದು ವಿನೂತನವಾದಂಥ ಮತ್ತು ಬಹಳಷ್ಟು ಇದರಲ್ಲಿ ಜನರಿಗೆ ಉಪಯೋಗ ಆಗುವಂಥ ಅಂಶಗಳನ್ನು ಸೇರಿಸ್ಕೊಂಡು ನಾವು ಮಾಡಬೇಕು ಅಂತ ಸುಮಾರು ವಿಷಯಗಳನ್ನು ನಾವು ಕಲಿಯೋದಕ್ಕೆ ಅವಕಾಶ ಆಯಿತು. ವ್ಯವಸ್ಥೆ ನಮ್ಮ ಕಂಟ್ರೋಲ್ ತಗೊಂಡು ನಾವು ನಡೆಸೋದಕ್ಕೆ ಶುರು ಮಾಡಿದ್ವು. ಅದಾದಮೇಲೆ ಇವತ್ತು ಇಡೀ ರಾಜ್ಯದ ಎಲ್ಲ ನಮ್ಮ 108 ಆ್ಯಂಬುಲೆನ್ಸ್ಗಳನ್ನು ಇವತ್ತು ಸರ್ಕಾರದ ಕಂಟ್ರೋಲ್ಗೆ ತಗೊಂಡ್ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಪ್ರಾರಂಭ ಆಗ್ತದೆ. ಕರ್ನಾಟಕ ರಾಜ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇಡೀ ದೇಶಕ್ಕೇನೆ ಒಂದು ಮಾದರಿಯ ವ್ಯವಸ್ಥೆಯನ್ನು ಸರ್ಕಾರವೇ ನಡೆಸ್ತಕ್ಕಂಥದ್ದು ಯಾರು ಕೂಡ ಈ ದೇಶದಲ್ಲಿ ಮಾಡಿಲ್ಲ. ಕಾರ್ಯ ಅನುಷ್ಠಾನಕ್ಕೆ ಬರಕ್ಕೆ ಮುಖ್ಯ ಕಾರಣಕರ್ತರಾಗಿರೋದು ನಮ್ಮೆಲ್ಲರಿಗೂ ಕೂಡ ಹೆಚ್ಚು ವಿಶ್ವಾಸ ಬಂದಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಆರೋಗ್ಯ ಸಚಿವರಿಗೆ ನಾನು ಯೋಜನೆ ಪ್ರಾರಂಭ ಆಯಿತು. ಇವತ್ತು ಇಡೀ ರಾಷ್ಟ್ರದಲ್ಲೇ ಒನ್ ಆಫ್ ಇಟ್ಸ್ ಕೈಂಡ್ ಕಾರ್ಯವಾಗಿ ಇವತ್ತು ಮಾರ್ಪಾಡಾಗಿದೆ. ಸಂಪೂರ್ಣ ರಾಜ್ಯ ಸರ್ಕಾರ ಈ ಕಮಾಂಡ್ ಮತ್ತೆ ಕಂಟ್ರೋಲ್ ಸೆಂಟರ್ನ ಇವತ್ತು ಪ್ರಾರಂಭ ಮಾಡಿ ಎಲ್ಲ ಆಂಬ್ಯುಲೆನ್ಸ್ ನಡುವೆ ಸಮನ್ವಯ ತಂದು ನಮ್ಮ ರಾಜ್ಯದ ನಾಗರಿಕರಿಗೆ ಅತ್ಯುತ್ತಮ ಸೇವೆ ಕೊಡುವ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಆಗಿದೆ. ಸರ್ಕಾರಿ ಮುಖ್ಯ second thing is Madhuram,